ಸಾವು ಅನ್ನುವಂಥದ್ದು ಎಲ್ಲಿ ಯಾರಿಗೆ ಹೇಗೆ ಬರುತ್ತೆ ಅಂತಕ್ಕಂಥದ್ದನ್ನು ಯಾರೂ ಅಂದಾಜು ಮಾಡೋಕ್ಕಾಗಲ್ಲ. ನೋಡಿ, ಇಲ್ಲೊಬ್ಬ ನತದೃಷ್ಟ ಯುವಕ ಮದುವೆಯಾಗಿ ಕೇವಲ 15 ದಿನ ಆಗಿತ್ತು. ಆದರೆ ಇವನ ಬಾಳಲ್ಲಿ ಕೂಡ ವಿಧಿ ಆಟ ಆಡಿದೆ. ನಾಲೆಯಲ್ಲಿ ಯಾರೋ ಬಾಲಕ ಮುಳುಗ್ತಾ ಇದ್ದ, ಅವನನ್ನು ಬದುಕಿಸೋಣ ಅಂತ ಹೋದಂತಹ ಈತ ಮತ್ತು ಈತನ ಸಹೋದರ ಇಬ್ಬರೂ ಕೂಡ ಜಲಸಮಾಧಿ ಆಗಿಬಿಟ್ಟಿದ್ದಾರೆ. ಎಲ್ಲಾಯಿತು ಈ ಘಟನೆ, ಹೇಗೆ ಅಂತ ಬನ್ನಿ ನೋಡೋಣ. 15 ದಿನದ ಹಿಂದೆ ಪ್ರೀತಿಸಿ ಮದುವೆಯಾಗಿದ್ದ ನವ ವಿವಾಹಿತ ಸಾವು. ರಕ್ಷಿಸಲು ಹೋದ ಸಹೋದರರು ನೀರುಪಾಲು. ಮೈಸೂರಿನ ವರುಣಾ ನಾಲೆಯಲ್ಲಿ ಮಹಾ ದುರಂತ ಘಟನೆಯೊಂದು ನಡೆದಿದೆ. ವರುಣಾ ನಾಲೆಯಲ್ಲಿ ಈಜಲು ಹೋಗಿದ್ದ ಬಾಲಕ ಮಂಜು ಎಂಬಾತ ಮುಳುಗುತ್ತಿದ್ದ. ಇದೇ ವೇಳೆಗೆ ನಾಲೆಯ ಮೇಲ್ಗಡೆ ನಡೆದುಕೊಂಡು ಬರುತ್ತಿದ್ದ ಸಹೋದರರು ಬಾಲಕ ಮುಳುಗುವುದನ್ನು ನೋಡಿ ಆತನ ರಕ್ಷಣೆಗೆ ಹಿಂದೆ ಮುಂದೆ ನೋಡದೆ ತಾವು ನಾಲೆಗೆ ಹಾರಿದ್ದಾರೆ. ಮುಳುಗುತ್ತಿದ್ದ ಬಾಲಕನನ್ನ ನೀರಿನಿಂದ ಮೇಲೆತ್ತಿದ್ದಾರೆ. ಆದರೆ ಈ ಸಹೋದರರು ಅಷ್ಟರಲ್ಲಿ ಸುಸ್ತಾಗಿ ನೀರಿನಿಂದ ಮೇಲೆ ಬರಲು ಆಗದೆ ಜಲಸಮಾಧಿ ಆಗಿದ್ದಾರೆ. ಮೈಸೂರು ತಾಲೂಕಿನ ಬಡಗಲಹುಂಡಿಯಲ್ಲಿ ಈ ಘಟನೆ ನಡೆದಿದೆ. ಬಡಗಲಹುಂಡಿ ಗ್ರಾಮದ ರಮೇಶ್ ಪುತ್ರ ನವವಿವಾಹಿತ 25 ವರ್ಷದ ನಂದನ್ ಹಾಗೂ ಅವರ ಸಹೋದರ ಪುತ್ರ 20 ವರ್ಷದ ರಾಕೇಶ್ ಮೃತಪಟ್ಟ ದುರ್ದೈವಿ ಸಹೋದರರು. ನಿನ್ನೆ ಸಂಜೆ ವರುಣಾ ನಾಲೆಯಲ್ಲಿ ದುರ್ಘಟನೆ ನಡೆದಿದೆ. ನಾಲೆಯಲ್ಲಿ ಈಜಲು ತೆರಳಿದ್ದ ಬಾಲಕ ಮಂಜು ನೀರಿನಲ್ಲಿ ಮುಳುಗುತ್ತಿದ್ದ. ಈ ವೇಳೆ ಗೊಬ್ಬರ ತೆಗೆದುಕೊಂಡು ನಾಲೆಯ ಮೇಲ್ಭಾಗದಲ್ಲಿ ಹೋಗುತ್ತಿದ್ದ ಈ ಸಹೋದರರು ನೀರಿನಲ್ಲಿ ಮುಳುಗುತ್ತಿದ್ದವನನ್ನ ರಕ್ಷಿಸಲು ಮುಂದಾಗಿ ಬಾಲಕನನ್ನ ರಕ್ಷಿಸಿದ್ದಾರೆ. ಬಾಲಕನನ್ನ ರಕ್ಷಿಸಿ ಇನ್ನೇನು ನಾಲೆಯಿಂದ ಮೇಲೆ ಬರಬೇಕು ಅನ್ನುವಷ್ಟರಲ್ಲಿ ಸಹೋದರರಿಬ್ಬರು ಈಜಲಾಗದೆ ಸೋತಿದ್ದಾರೆ. ಸುಸ್ತಾಗಿ ನೀರಿನಿಂದ ಮೇಲೆ ಬರಲಾಗಿಲ್ಲ. ಇದರಿಂದ ನೀರಿನಲ್ಲೇ ಸಿಲುಕಿ ನವ ವಿವಾಹಿತ ನಂದನ್, ರಾಕೇಶ್ ನೀರುಪಾಲಾಗಿದ್ದಾರೆ. ಮೃತ ನಂದನ್, ರಾಕೇಶ್ ಇಬ್ಬರು ಸಹೋದರರ ಮಕ್ಕಳು. 15 ದಿನಗಳ ಹಿಂದೆಯಷ್ಟೇ ನಂದನ್ ತಾನು ಪ್ರೀತಿಸುತ್ತಿದ್ದ ಚನ್ನಪಟ್ಟಣದ ಯುವತಿ ಜೊತೆ ಪೋಷಕರ ಒಪ್ಪಿಗೆಯೊಂದಿಗೆ ಮದುವೆಯಾಗಿದ್ದ. ಆದರೆ ನಂದನ್ ಬಾಳಿನಲ್ಲಿ ಎಲ್ಲವೂ ಚೆನ್ನಾಗಿರುವಾಗಲೇ ದುರಂತ ನಡೆದು ಹೋಗಿದೆ. ವಿಧಿಯಾಟಕ್ಕೆ ಬಲಿಯಾಗಿ ನಂದನ್ ಇಹಲೋಕ ತ್ಯಜಿಸಿದ್ರೆ ನಂದನ್ ಪತ್ನಿ, ತಾಯಿ, ಕುಟುಂಬ ಕಣ್ಣೀರಿಟ್ಟು ಗೋಳಾಡುತ್ತಿದೆ. ಗೊಬ್ಬರ ಏರಿಸ್ಬಿಟ್ಟು ಬರ್ಬೇಕಾದ್ರೆ 13 ವರ್ಷದ ಒಂದು ಹುಡುಗ ಕವಲಿಗೆ ಬಿದ್ದುಬಿಟ್ಟು ಕೂಕತ್ತಿದ್ದಂತೆ. ಅವನ್ನ ಬಚಾವ್ ಮಾಡೋಕ್ಕೆ ಹೋಗಿ ಇವರಿಬ್ಬರು ಇದಾಗ್ಬಿಡ್ತಾರೆ. ಅವನು ಬಚಾವಾದ ಅವನ್ನ ಕವಲಿಂದ ಮೇಕೆ ಎಸ್ಮೇಲೆ ಇವರಿಬ್ಬರು ಅಣ್ಣ, ನನ್ನ ತಮ್ಮನ ಮಗ ರಾಕೇಶ್ ಅಂತ, ನನ್ನ ಮಗ ನಂದನ್ ಅಂತ ಅಂದ್ಬಿಟ್ಟು ಇವರು ಇದಾಗ್ಬಿಟ್ಟವ್ರೆ. ಆ ನಂದನ್ ಅನ್ನೋನು ಮದುವೆ ಆಗಿತ್ತು ಕುಟುಂಬ ಸ್ತಂಭಗಳೇ ಅವರು ಅವರಿಂದನೇ ಜೀವನ ನಡೀತಾ ಇದ್ದ. ಅನಾಹುತಗಳು ಈಜು ಬರೆದವರು ಬರೋರು ಹೋಗೋಕೂಡ್ದು ಅಂತ ಒಂದು ಮಾಹಿತಿ ಹೇಳಕ್ಕೆ ಇಷ್ಟಪಡ್ತೀನಿ. ಚಿಕ್ಕ ಹುಡುಗರು ಒಂದು 14-15 ವರ್ಷದ ಹುಡುಗರು ಸ್ವಿಮ್ ಮಾಡಕ್ಕೆ ಹೋಗಿದ್ದಾರೆ. ಅದರಲ್ಲೊಬ್ಬ ಪಾನಿಪುರಿ ರವಿ ಅಂತ ಅವ್ರ ಮಗ ನೆನ್ನೆ ಆಯತಪ್ಪಿ ಅವನು ಇನ್ನೇನು ತೇಲ್ಕೊಂಡು ಹೋಗ್ತಿರ್ಬೇಕಾದ್ರೆ ಕಾಪಾಡಿ ಅಂತ ಕೂಕೋತಾನೆ. ರವಿ ಅವ್ರ ಮಗ ರಾಕೇಶ್ ಅನ್ನೋನು ಅವನಿಗೆ ಸಹಾಯ ಮಾಡಲಿಕ್ಕೆ ಹೋಗ್ತಾನೆ. ಆಯತಪ್ಪಿ ಅವನು ಕೂಡ ಒಳಗಡೆ ಬೀಳ್ತಾನೆ. ಅದಾದ ನಂತರ ನನ್ನ ತಮ್ಮ ಹೋಗ್ತಾನಲ್ಲ ಅಂತ ನಮ್ಮ ನಂದನನ್ನ ಹುಡುಗ ಜಸ್ಟ್ ಒಂದು 12 ದಿನ ಆಗಿತ್ತು ಮದುವೆ ಆಗಿ, ವಿವಾಹ ಆಗಿ. ಅವನು ಕೂಡ ಗಾಡಿನ ಹಂಗೆ ಕೆಳಗಡೆ ಸ್ಟ್ಯಾಂಡು ಹಾಕಲ್ಲ, ಬಿಸಾಕ್ಬಿಟ್ಟು ಅವ್ರನ್ನ ಕಾಪಾಡಕ್ಕೆ ಹೋಗ್ತಾನೆ. ಅವನು ಕೂಡ ನೀರಿಗೆ ಬೀಳ್ತಾನೆ. ಒಳಗಡೆ ನೀರನ್ನು ರಭಸಕ್ಕೆ ನಾನು ಮೇಲೆ ಬರಬೇಕು ಅನ್ನೋ ಎಲ್ಲ ಆಸೆ ಇದ್ದೇ ಇರ್ತದೆ ಜೀವನದ ಹಂಗು. ಕೆಳಗಡೆ ಸಿಗಾಕೊಂಡು ನೀರೊಳಗಡೆ ಪ್ರಾಣ ಕಳ್ಕೊಂಡ್ಬಿಟ್ಟಿದೆ. ನಿಜಕ್ಕೂ ಇದು ವಿಧಿಯಾಟವೇ ಸರಿ. ತಮಗೆ ಪರಿಚಯವೇ ಇಲ್ಲದವರನ್ನ ರಕ್ಷಿಸಲು ಹೋಗಿ ಅವನನ್ನ ರಕ್ಷಿಸಿದ ಮೇಲೆ ಇವರು ಪ್ರಾಣ ಬಿಟ್ಟಿದ್ದು ಅತ್ಯಂತ ದುಃಖದ ಸಂಗತಿಯಾಗಿದೆ. ಬಾಳಿ ಬದುಕಬೇಕಾದ ಮಕ್ಕಳನ್ನ ಕಳೆದುಕೊಂಡ ಈ ಕುಟುಂಬದ ಆಕ್ರಂದನ ಹೇಳತೀರದ್ದಾಗಿದೆ. 16 ಕನಸುಗಳೊಂದಿಗೆ 20 ದಿನಗಳ ಹಿಂದೆಯಷ್ಟೇ ಸಾಂಸಾರಿಕ ಜೀವನಕ್ಕೆ ಕಾಲಿಟ್ಟಿದ್ದಂತಹ ಯುವಕ ಒಂದು ಕಡೆ, ಮತ್ತೊಂದು ಕಡೆ ಭವಿಷ್ಯವನ್ನು ಕಟ್ಟಿಕೊಳ್ಳೋಕ್ಕೆ ಕನಸುಗಳನ್ನು ಕಂಡಿದ್ದಂತಹ ಯುವಕ ಮತ್ತೊಂದು ಕಡೆಯಲ್ಲಿ. ಇಬ್ಬರು ಸಹೋದರರು ಒಬ್ಬ ಬಾಲಕನ ಜೀವ ಉಳಿಸುವಂತಹ ಮಾನವೀಯ ಕೆಲಸಕ್ಕೆ ಹೋಗಿ ಅವರೇ ಜಲಸಮಾಧಿ ಆಗಿರುವಂತಹ ಘಟನೆ ನಿಜಕ್ಕೂ ಕೂಡ ಮನಸ್ಸನ್ನು ಕರಗುವಂಥದ್ದು. ಆ ಮನೆಯ ದುಃಖ ಆಕಾಶವನ್ನೇ ಮೀರಿಸ್ತಾ ಇದೆ. ಆ ಮಟ್ಟಕ್ಕೆ ಆ ಮನೆಯ ದುಃಖ ಇರುವಂತಹದ್ದು ಅಕ್ಷರಗಳಲ್ಲಿ ಹಿಡಿದಿರಕ್ಕೆ ಆಗದೇ ಇರುವಂತಹ ಘಟನೆ ಇದು. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ KP ನಾಗರಾಜ್, ಪಬ್ಲಿಕ್ TV, ಮೈಸೂರು.